ವಾರ್ತೆಗಳ ವಿವರ. ಕರ್ನಾಟಕ ಸರ್ಕಾರದ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ 4ರಷ್ಟು ಮೀಸಲಾತಿ ನೀಡ್ತಾ ಇರೋದನ್ನು ವಿರೋಧಿಸಿ ಈ ವಿಧೇಯಕಕ್ಕೆ ಒಪ್ಪಿಗೆ ಕೊಡಬಾರದು ಎಂದು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ನಂತರ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದರು. ಸಾರ್ವಜನಿಕ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ಶೇಕಡಾ 4ರಷ್ಟು ಮೀಸಲಾತಿಯನ್ನ ಪರಿಚಯಿಸುವ ಮಸೂದೆಯನ್ನ ವಿಧಾನಸಭೆಯಲ್ಲಿ ಮಂಡಿಸಿದೆ. ಇದು ಸಂವಿಧಾನಕ್ಕೆ ವಿರೋಧವಾಗಿದೆ. ಸಂವಿಧಾನದ ಆರ್ಟಿಕಲ್ 15ರಲ್ಲಿ ರಾಜ್ಯವು ಧರ್ಮ ಮತ್ತು ಜಾತಿ ಆಧಾರದ ಮೇಲೆ ನಾಗರಿಕರ ತಾರತಮ್ಯ ಮಾಡುವುದನ್ನು ನಿಷೇಧಿಸುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಸಂವಿಧಾನ ರಚಿಸುವಾಗಲೇ ಧರ್ಮಾಧಾರಿತ ಮೀಸಲಾತಿಯನ್ನ ವಿರೋಧಿಸಿದ್ರು. ವಿವಿಧ ರಾಜ್ಯಗಳಲ್ಲಿ ನ್ಯಾಯಾಲಯವು ಕೂಡ ಇದನ್ನ ತಿರಸ್ಕರಿಸಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು. भारत माता की ಕೇಳಲಿಲ್ಲ ಮಾತೆಂದ್ರೆ ಹಿಂದೂಗಳಲ್ಲಿ ದೌರ್ಜನ್ಯ ಎಲ್ಲ ಹಿರಿಯರೇ ಮತ್ತು ಸಂಬಂಧಪಟ್ಟ ಸೂಚನೆಗಳನ್ನ ಅವಾಗಿನ ತಂದಿರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಎಲ್ಲ ಹಿರಿಯರೇ ಮತ್ತು ಕೇಳಲಿಲ್ಲ ಮಾತೆ ಮುಸ್ಲಿಮರ ಉಳಿಸ್ಕೊಂಡಿದ್ದಾನೆ ಇವರು ಗೆಲ್ಲಕ್ಕೆ ಸಾಧ್ಯವಾಗುತ್ತಾ? ಈ ಒಂದು ಪ್ರಶ್ನೆ ನಮ್ಮಲ್ಲಿ ಭಾರತ್ ಮೀಸಲಾತಿ ಎನ್ನುವ ಪದವನ್ನ ಬಹಳಷ್ಟು ವರ್ಷಗಳಿಂದ ಮೀಸಲಾತಿಯನ್ನ ಉಪಯೋಗಿಸಿಕೊಂಡಿರೋರು ಯಾರು? ಅವರ ಫಲಾನುಭವಿಗಳು ಯಾರು ಅಂದ್ರೆ ಎಲ್ಲಿ ನೋಡಿದ್ರು 3 ಗಂಟೆ 4 ಗಂಟೆಗೆ ಯಾವುದೇ ಕಚೇರಿಗಳಲ್ಲಿ ಮೀಸಲಾತಿ ಇದೆ ಅಂತಾದ್ರೆ ಅವ್ರಿಗೆ ಉಪಯೋಗ ಆಗುತ್ತೆ ಅಂದ್ರೆ ಕಪ್ಪು ವಸ್ತ್ರ ಧರಿಸಿಕೊಂಡಿರೋ ವ್ಯಕ್ತಿಗಳು, ಗಡ್ಡಧಾರಿಗಳು, ಟೋಪಿಧಾರಿಗಳು ಇವರುಗಳೇ ನಮಗೆ ಕಾಣಿಸ್ತಾರೆ. ಮೀಸಲಾತಿ ಅಂದ್ರೆ ಬೇರೆ ಯಾರು ಇಲ್ಲ ಇಲ್ವಾ? ಹಾಗಾದ್ರೆ ಬಂದಿ ಆದವರೆಲ್ಲ ಮಾಡಿದ್ದೇನು? ಮಾನ್ಯ ಮುಖ್ಯಮಂತ್ರಿ ಯಾರ್ಯಾರು ಅಧಿಕಾರಕ್ಕೆ ಬಂದಂತಹ ಈ ಮುಸ್ಲಿಂ ಕಿಡಿಗೇಡಿಗಳ ಸಾಹಸ ಮಾಡಿರುವಂತಹ ಕಾಂಗ್ರೆಸ್ಗಳು ಈ 4% ಮೀಸಲಾತಿಯನ್ನ ಕೆಲ ಮುಸ್ಲಿಂ ಪಂಗಡದಲ್ಲಿ ಮುಸ್ಲಿಮರಲ್ಲಿ ಪಂಗಡಗಳು 82 ಉಪಪಂಗಡಗಳು ಬರ್ತವೆ. ಮೀಸಲಾತಿಯನ್ನ ಎಷ್ಟು ಪ್ರಮಾಣ ನಿಶ್ಚಯ ಮಾಡಿ ಕೊಡ್ತಾ ಇದ್ದಾರೆ. ಇದನ್ನು ಸಂವಿಧಾನಬದ್ಧವಾಗಿ ನಾವು 4% ಕಾಂಟ್ರಾಕ್ಟ್ ಅಲ್ಲಿ ಮುಸ್ಲಿಮ್ಸರಿಗೆ ಮೀಸಲಾತಿ ಅಂತ ಏನು ಘೋಷಣೆ ಮಾಡಿದ್ದಾರೆ ಇದು ಅಸಂವಿಧಾನಿಕವಾಗಿದೆ. ಇವರು ಓಟಿನ ರಾಜಕಾರಣಕ್ಕಾಗಿ ಪ್ರತಿ ಸರಿ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡೋದು, ಬೇರೆ ಬೇರೆ ಸವಲತ್ತುಗಳನ್ನು ಕೊಡೋದು, ಇಡೀ ರಾಜ್ಯ ಕಟ್ಟತಕ್ಕಂತ ಟ್ಯಾಕ್ಸ್ ಅನ್ನು ಅವರ ಅನುದಾನಗಳಿಗೆ ಮೀಸಲಿಟ್ರೆ ಬಹುಸಂಖ್ಯಾತರಾದ ಹಿಂದೂಗಳು ಹೇಗೆ ಜೀವನ ಮಾಡಬೇಕು? ನಿಮ್ಮ ಓಲೈಕೆ ರಾಜಕಾರಣ ಇವರಿಗೆ ಶ್ರೀ ತಾವರ್ಚಂದ್ ಪ್ರತಿಭಟನೆಯನ್ನ ಮುಕ್ತಾಯಗೊಳಿಸುತ್ತೇವೆ. ಧನ್ಯವಾದಗಳು. ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ನಿರ್ಣಯ ಮುಸ್ಲಿಮರಿಗೆ 4% ಕಾಂಟ್ರಾಕ್ಟ್ ಗುತ್ತಿಗೆಯಲ್ಲಿ ಮೀಸಲಾತಿಯ ವಿರುದ್ಧ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ಜೊತೆಗೂಡಿ ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನು ರಾಜ್ಯಪಾಲರಿಗೆ ಈ ಮೀಸಲಾತಿಯ ಮಸೂದೆಯನ್ನು ಅಂಗೀಕರಿಸಬಾರದು ಎಂಬ ಒತ್ತಾಯವನ್ನು ಈ ದಿನ ಮಾಡ್ತಾ ಇದ್ದೇವೆ. ಇದು ಕರ್ನಾಟಕ ರಾಜ್ಯ ತೆಗೆದುಕೊಂಡಿರ್ತಕ್ಕಂಥ ಮುಸ್ಲಿಂ ಮೀಸಲಾತಿ ಇದು ಹಿಂದೂಗಳ ಬಹುಸಂಖ್ಯಾತ ಹಿಂದೂಗಳ ಸಮಾಜಕ್ಕೆ ಮಾರಕವಾಗಿದೆ. ಪ್ರತಿಯೊಂದರಲ್ಲೂ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅವರ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಹಿಂದೂಗಳನ್ನು ದಮನ ಮಾಡ್ತಾ ಇದೆ. ಈ ದಮನಕಾರಿ ಬುದ್ಧಿಯನ್ನು ಕಾಂಗ್ರೆಸ್ ಸರ್ಕಾರ ತ್ಯಜಿಸದಿದ್ದಲ್ಲಿ ಈಗಾಗಲೇ ಅವರು ದೇಶದಲ್ಲಿ ಅಲ್ಪಸಂಖ್ಯಾತ ಅವರಾಗ್ತಾ ಇದ್ದಾರೆ. ಇನ್ನು ಮುಂದೆ ಅಲ್ಪಸಂಖ್ಯಾತರ ಜೊತೆ ಕಾಂಗ್ರೆಸ್ಸೇ ಹೋಗಿಬಿಡಬೇಕಾಗತ್ತೆ. ಆ ರೀತಿಯಲ್ಲಿ ವ್ಯವಸ್ಥೆಗಳು ಆಗುವ ನಿರೀಕ್ಷೆ ನಮಗಿದೆ. ಕರ್ನಾಟಕ ರಾಜ್ಯದಲ್ಲಿ ಏನು ಬಹುಸಂಖ್ಯಾತರು ಓಟ್ ಹಾಕಿದ್ದಿతే ಕಾಂಗ್ರೆಸ್ಸು 136 ಸೀಟನ್ನು ಏನು ಪಡ್ಕೊಂಡಿಲ್ಲ.
ಆದರೂ ಬಹುಸಂಖ್ಯಾತರಿಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಕಡಿತಗೊಳಿಸಿ ಮುಸ್ಲಿಮರಿಗೆ ಮಾತ್ರ ಮೀಸಲಾತಿಗಳನ್ನು ತುಷ್ಟೀಕರಣ ರೀತಿಯಲ್ಲಿ ಸಂವಿಧಾನ ವಿರೋಧಿಯಾಗಿ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾ ಇದೆ. ಇದೊಂದು ತತ್ಕ್ಷಣ ನಿಲ್ಲಿಸಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಆಗ್ರಹಪೂರ್ವಕವಾಗಿ ಮನವಿ ಮಾಡ್ತಾ ಇದೆ. ನನ್ನ ಹೆಸರು ವಾಸುದೇವ್ ಅಂತ, ಶಿವಮೊಗ್ಗ ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷ.